ಕಲ್ಯಾಣ ಕರ್ನಾಟಕದಲ್ಲಿ ಪ್ರಸಿದ್ಧ ಜಾತ್ರೆ ಸಂಕ್ರಮಣ ಹಬ್ಬದ ದಿನವೇ ನಡೆಯುವ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗ್ತಾರೆ. ಇನ್ನು ಭಕ್ತರು ಎಸೆಯುವ ಹರಕೆ ಕುರಿ ವಶಕ್ಕೆ ಪಡೆಯಲು ಜಿಲ್ಲಾಡಳಿತ ಮುಂದಾಗಿದೆ. ಹಾಗಾದ್ರೆ ಅದ್ಯಾವುದು ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಮೈಲಾರಲಿಂಗೇಶ್ವರನ ಜಾತ್ರೆಗೆ ಬರುತ್ತಿರುವ ಸಹಸ್ರಾರು ಭಕ್ತರು ಭಂಡಾರದ ಒಡೆಯನ ಸನ್ನಿಧಿಯಲ್ಲಿ 7 ಕೋಟಿ 7 ಕೋಟಿಗೂ ಎಂಬ ಜೈಕಾರ. ಮೈಲಾರಲಿಂಗೇಶ್ವರನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಮೈಲಾಪುರದಲ್ಲಿ 7 ಚೆಕ್ ಪೋಸ್ಟ್, ಕಾಕಿ ಫುಲ್ ಅಲರ್ಟ್. ಯಾದಗಿರಿ ತಾಲೂಕಿನ ಮೈಲಾಪುರದಲ್ಲಿ ಮಕರ ಸಂಕ್ರಮಣ ಹಬ್ಬದಂದು ಮೈಲಾರಲಿಂಗೇಶ್ವರನ ಜಾತ್ರೆ ಅತಿ ಅದ್ದೂರಿಯಾಗಿ ಜರುಗುತ್ತದೆ. ಬೆಳಗ್ಗೆಯಿಂದಲೇ ಮಲ್ಲಯ್ಯನ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತದೆ. ಮೈಲಾರಲಿಂಗೇಶ್ವರನ ಪಲ್ಲಕ್ಕಿ ಉತ್ಸವ, ಸರಪಳಿ ಹರಿಯುವುದು, ಮಲ್ಲಯ್ಯನ ಕುದುರೆಗೆ ಮಜ್ಜನ ಮಾಡಿಸುವುದು ಸೇರಿ ಹಲವು ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತವೆ. ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ರಾಜ್ಯದ ವಿವಿಧ ಜಿಲ್ಲೆಯ ಭಕ್ತರು ಮಹಾಲಿಂಗೇಶ್ವರನ ಜಾತ್ರೆಗೆ ಬಂದು ದರ್ಶನವನ್ನ ಪಡೆದುಕೊಂಡು ಭಂಡಾರದಲ್ಲಿ ಮಿಂದೇಳುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮೈಲಾಪುರ ಮಲ್ಲಯ್ಯನವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಈ ವರ್ಷವೂ ಮಾಡಲಾಗುತ್ತಿದೆ. ಅದರಂತೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳಿಂದ 400 ಜನ ಸಿಬ್ಬಂದಿಗಳನ್ನು ಹಾಕೊಂಡಿದ್ದೇವೆ. ವೆಟರ್ನರಿ, ಹಾಸ್ಪಿಟಲು, ಫೈರ್ದವರು, ಅದು ಅಲ್ಲದೆ ಪೊಲೀಸ್ ಇಲಾಖೆಯಿಂದ ಸುಮಾರು 1200ರಿಂದ 1500 ಜನ ಸಿಬ್ಬಂದಿಗಳನ್ನು ನೇಮಿಸಲಾಗುತ್ತದೆ ಅಂತ ತಿಳಿಸಿರುತ್ತಾರೆ. ಮೈಲಾರಲಿಂಗೇಶ್ವರನ ಬೆಳ್ಳಿ ಕುದುರೆ ಗಂಗಾ ಸ್ನಾನಕ್ಕೆಂದು ವನಕೆರೆಗೆ ಹೋಗುತ್ತದೆ. ಈ ವೇಳೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡಿರುವಂತಹ ಹರಕೆ ತೀರಿಸಲು ಕುದುರೆ ಮೇಲೆ ಕುರಿ ಎಸೆಯುತ್ತಾರೆ. ಆದರೆ ಪ್ರಾಣಿ ಬಲಿ ನಿಷೇಧ ಹಿನ್ನೆಲೆ ಜಿಲ್ಲಾಡಳಿತ ಮೈಲಾಪುರದ ಸುತ್ತಲೂ 7 ಚೆಕ್ ಪೋಸ್ಟ್, 30 ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಅದೇ ರೀತಿ ದೇವಸ್ಥಾನದ ಸುತ್ತಲೂ ಪೊಲೀಸ್ ಸರ್ಪಗಾವಲು ಇರಲಿದೆ. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮುಂಜಾಗ್ರತಾ ಕ್ರಮವಾಗಿ ಒಟ್ಟು 1100 ಪೊಲೀಸರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಸರಪಳಿ ಹರಿಯುವ ಕಾರ್ಯಕ್ರಮಕ್ಕೆ ಅದಕ್ಕೆ ಬಹಳ ಕ್ರೌಡ್ಸ್ ಬರ್ತಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಅದೇ ರೀತಿ ಪೊಲೀಸ್ ಬಂದೋಬಸ್ತ್ ಅಂದ್ರೆ ಟೋಟಲ್ 1100 ಜನ ಎಲ್ಲ ಸಿವಿಲ್ ಹಾಗೂ ಸಶಸ್ತ್ರ ಮೀಸಲು ಪಡೆಗಳೆಲ್ಲ ಸೇರಿ 1100 ಜನದ್ದು ಒಂದು ಬಂದೋಬಸ್ತ್ ಮಾಡಿಕೊಂಡಿದ್ದೀವಿ. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದ್ದು ಇಡೀ ಜಿಲ್ಲಾಡಳಿತವೇ ಮೈಲಾಪುರದಲ್ಲಿ ಠಿಕಾಣಿ ಹೂಡಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಸಿದ್ಧ ಜಾತ್ರೆ ಸಂಕ್ರಮಣ ಹಬ್ಬದ ದಿನವೇ ನಡೆಯುವ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗ್ತಾರೆ. ಇನ್ನು ಭಕ್ತರು ಎಸೆಯುವ ಹರಕೆ ಕುರಿ ವಶಕ್ಕೆ ಪಡೆಯಲು ಜಿಲ್ಲಾಡಳಿತ ಮುಂದಾಗಿದೆ. ಹಾಗಾದ್ರೆ ಅದ್ಯಾವುದು ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಮೈಲಾರಲಿಂಗೇಶ್ವರನ ಜಾತ್ರೆಗೆ ಬರುತ್ತಿರುವ ಸಹಸ್ರಾರು ಭಕ್ತರು ಭಂಡಾರದ ಒಡೆಯನ ಸನ್ನಿಧಿಯಲ್ಲಿ 7 ಕೋಟಿ 7 ಕೋಟಿಗೂ ಎಂಬ ಜೈಕಾರ. ಮೈಲಾರಲಿಂಗೇಶ್ವರನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಮೈಲಾಪುರದಲ್ಲಿ 7 ಚೆಕ್ ಪೋಸ್ಟ್, ಕಾಕಿ ಫುಲ್ ಅಲರ್ಟ್. ಯಾದಗಿರಿ ತಾಲೂಕಿನ ಮೈಲಾಪುರದಲ್ಲಿ ಮಕರ ಸಂಕ್ರಮಣ ಹಬ್ಬದಂದು ಮೈಲಾರಲಿಂಗೇಶ್ವರನ ಜಾತ್ರೆ ಅತಿ ಅದ್ದೂರಿಯಾಗಿ ಜರುಗುತ್ತದೆ. ಬೆಳಗ್ಗೆಯಿಂದಲೇ ಮಲ್ಲಯ್ಯನ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತದೆ. ಮೈಲಾರಲಿಂಗೇಶ್ವರನ ಪಲ್ಲಕ್ಕಿ ಉತ್ಸವ, ಸರಪಳಿ ಹರಿಯುವುದು, ಮಲ್ಲಯ್ಯನ ಕುದುರೆಗೆ ಮಜ್ಜನ ಮಾಡಿಸುವುದು ಸೇರಿ ಹಲವು ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತವೆ. ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ರಾಜ್ಯದ ವಿವಿಧ ಜಿಲ್ಲೆಯ ಭಕ್ತರು ಮಹಾಲಿಂಗೇಶ್ವರನ ಜಾತ್ರೆಗೆ ಬಂದು ದರ್ಶನವನ್ನ ಪಡೆದುಕೊಂಡು ಭಂಡಾರದಲ್ಲಿ ಮಿಂದೇಳುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮೈಲಾಪುರ ಮಲ್ಲಯ್ಯನವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಈ ವರ್ಷವೂ ಮಾಡಲಾಗುತ್ತಿದೆ. ಅದರಂತೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳಿಂದ 400 ಜನ ಸಿಬ್ಬಂದಿಗಳನ್ನು ಹಾಕೊಂಡಿದ್ದೇವೆ. ವೆಟರ್ನರಿ, ಹಾಸ್ಪಿಟಲು, ಫೈರ್ದವರು, ಅದು ಅಲ್ಲದೆ ಪೊಲೀಸ್ ಇಲಾಖೆಯಿಂದ ಸುಮಾರು 1200ರಿಂದ 1500 ಜನ ಸಿಬ್ಬಂದಿಗಳನ್ನು ನೇಮಿಸಲಾಗುತ್ತದೆ ಅಂತ ತಿಳಿಸಿರುತ್ತಾರೆ. ಮೈಲಾರಲಿಂಗೇಶ್ವರನ ಬೆಳ್ಳಿ ಕುದುರೆ ಗಂಗಾ ಸ್ನಾನಕ್ಕೆಂದು ವನಕೆರೆಗೆ ಹೋಗುತ್ತದೆ. ಈ ವೇಳೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡಿರುವಂತಹ ಹರಕೆ ತೀರಿಸಲು ಕುದುರೆ ಮೇಲೆ ಕುರಿ ಎಸೆಯುತ್ತಾರೆ. ಆದರೆ ಪ್ರಾಣಿ ಬಲಿ ನಿಷೇಧ ಹಿನ್ನೆಲೆ ಜಿಲ್ಲಾಡಳಿತ ಮೈಲಾಪುರದ ಸುತ್ತಲೂ 7 ಚೆಕ್ ಪೋಸ್ಟ್, 30 ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಅದೇ ರೀತಿ ದೇವಸ್ಥಾನದ ಸುತ್ತಲೂ ಪೊಲೀಸ್ ಸರ್ಪಗಾವಲು ಇರಲಿದೆ. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮುಂಜಾಗ್ರತಾ ಕ್ರಮವಾಗಿ ಒಟ್ಟು 1100 ಪೊಲೀಸರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಸರಪಳಿ ಹರಿಯುವ ಕಾರ್ಯಕ್ರಮಕ್ಕೆ ಅದಕ್ಕೆ ಬಹಳ ಕ್ರೌಡ್ಸ್ ಬರ್ತಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಅದೇ ರೀತಿ ಪೊಲೀಸ್ ಬಂದೋಬಸ್ತ್ ಅಂದ್ರೆ ಟೋಟಲ್ 1100 ಜನ ಎಲ್ಲ
ಸಿವಿಲ್ ಹಾಗೂ ಸಶಸ್ತ್ರ ಮೀಸಲು ಪಡೆಗಳೆಲ್ಲ ಸೇರಿ 1100 ಜನದ್ದು ಒಂದು ಬಂದೋಬಸ್ತ್ ಮಾಡಿಕೊಂಡಿದ್ದೀವಿ. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದ್ದು ಇಡೀ ಜಿಲ್ಲಾಡಳಿತವೇ ಮೈಲಾಪುರದಲ್ಲಿ ಠಿಕಾಣಿ ಹೂಡಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಸಿದ್ಧ ಜಾತ್ರೆ ಸಂಕ್ರಮಣ ಹಬ್ಬದ ದಿನವೇ ನಡೆಯುವ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗ್ತಾರೆ. ಇನ್ನು ಭಕ್ತರು ಎಸೆಯುವ ಹರಕೆ ಕುರಿ ವಶಕ್ಕೆ ಪಡೆಯಲು ಜಿಲ್ಲಾಡಳಿತ ಮುಂದಾಗಿದೆ. ಹಾಗಾದ್ರೆ ಅದ್ಯಾವುದು ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಮೈಲಾರಲಿಂಗೇಶ್ವರನ ಜಾತ್ರೆಗೆ ಬರುತ್ತಿರುವ ಸಹಸ್ರಾರು ಭಕ್ತರು ಭಂಡಾರದ ಒಡೆಯನ ಸನ್ನಿಧಿಯಲ್ಲಿ 7 ಕೋಟಿ 7 ಕೋಟಿಗೂ ಎಂಬ ಜೈಂಕಾರ. ಮೈಲಾರಲಿಂಗೇಶ್ವರನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಮೈಲಾಪುರದಲ್ಲಿ 7 ಚೆಕ್ ಪೋಸ್ಟ್, ಕಾಕಿ ಫುಲ್ ಅಲರ್ಟ್. ಯಾದಗಿರಿ ತಾಲೂಕಿನ ಮೈಲಾಪುರದಲ್ಲಿ ಮಕರ ಸಂಕ್ರಮಣ ಹಬ್ಬದಂದು ಮೈಲಾರಲಿಂಗೇಶ್ವರನ ಜಾತ್ರೆ ಅತಿ ಅದ್ದೂರಿಯಾಗಿ ಜರುಗುತ್ತದೆ. ಬೆಳಗ್ಗೆಯಿಂದಲೇ ಮಲ್ಲಯ್ಯನ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತದೆ. ಮೈಲಾರಲಿಂಗೇಶ್ವರನ ಪಲ್ಲಕ್ಕಿ ಉತ್ಸವ, ಸರಪಳಿ ಹರಿಯುವುದು, ಮಲ್ಲಯ್ಯನ ಕುದುರೆಗೆ ಮಜ್ಜನ ಮಾಡಿಸುವುದು ಸೇರಿ ಹಲವು ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತವೆ. ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ರಾಜ್ಯದ ವಿವಿಧ ಜಿಲ್ಲೆಯ ಭಕ್ತರು ಮಹಾಲಿಂಗೇಶ್ವರನ ಜಾತ್ರೆಗೆ ಬಂದು ದರ್ಶನವನ್ನ ಪಡೆದುಕೊಂಡು ಭಂಡಾರದಲ್ಲಿ ಮಿಂದೇಳುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮೈಲಾಪುರ ಮಲ್ಲಯ್ಯನವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಈ ವರ್ಷವೂ ಮಾಡಲಾಗುತ್ತಿದೆ. ಅದರಂತೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳಿಂದ 400 ಜನ ಸಿಬ್ಬಂದಿಗಳನ್ನು ಹಾಕೊಂಡಿದ್ದೇವೆ. ವೆಟರ್ನರಿ, ಹಾಸ್ಪಿಟಲು, ಫೈರ್ದವರು, ಅದು ಅಲ್ಲದೆ ಪೊಲೀಸ್ ಇಲಾಖೆಯಿಂದ ಸುಮಾರು 1200ರಿಂದ 1500 ಜನ ಸಿಬ್ಬಂದಿಗಳನ್ನು ನೇಮಿಸಲಾಗುತ್ತದೆ ಅಂತ ತಿಳಿಸಿರುತ್ತಾರೆ. ಮೈಲಾರಲಿಂಗೇಶ್ವರನ ಬೆಳ್ಳಿ ಕುದುರೆ ಗಂಗಾ ಸ್ನಾನಕ್ಕೆಂದು ವನಕೇರಿಗೆ ಹೋಗುತ್ತದೆ. ಈ ವೇಳೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡಿರುವಂತಹ ಹರಕೆ ತೀರಿಸಲು ಕುದುರೆ ಮೇಲೆ ಕುರಿ ಎಸೆಯುತ್ತಾರೆ. ಆದರೆ ಪ್ರಾಣಿ ಬಲಿ ನಿಷೇಧ ಹಿನ್ನೆಲೆ ಜಿಲ್ಲಾಡಳಿತ ಮೈಲಾಪುರದ ಸುತ್ತಲೂ 7 ಚೆಕ್ ಪೋಸ್ಟ್, 30 ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಅದೇ ರೀತಿ ದೇವಸ್ಥಾನದ ಸುತ್ತಲೂ ಪೊಲೀಸ್ ಸರ್ಪಗಾವಲು ಇರಲಿದೆ. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮುಂಜಾಗ್ರತಾ ಕ್ರಮವಾಗಿ ಒಟ್ಟು 1100 ಪೊಲೀಸರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಸರಪಳಿ ಹರಿಯುವ ಕಾರ್ಯಕ್ರಮಕ್ಕೆ ಅದಕ್ಕೆ ಬಹಳ ಕ್ರೌಡ್ಸ್ ಬರ್ತಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಸೊ ಅದೇ ರೀತಿ ಪೊಲೀಸ್ ಬಂದೋಬಸ್ತ್ ಅಂದ್ರೆ ಟೋಟಲ್ 1100 ಜನ ಎಲ್ಲ ಸಿವಿಲ್ ಹಾಗೂ ಸಶಸ್ತ್ರ ಮೀಸಲು ಪಡೆಗಳೆಲ್ಲ ಸೇರಿ 1100 ಜನದ್ದು ಒಂದು ಬಂದೋಬಸ್ತ್ ಮಾಡಿಕೊಂಡಿದ್ದೀವಿ. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದ್ದು ಇಡೀ ಜಿಲ್ಲಾಡಳಿತವೇ ಮೈಲಾಪುರದಲ್ಲಿ ಠಿಕಾಣಿ ಹೂಡಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕನ್. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಸಿದ್ಧ ಜಾತ್ರೆ ಸಂಕ್ರಮಣ ಹಬ್ಬದ ದಿನವೇ ನಡೆಯುವ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗ್ತಾರೆ. ಇನ್ನು ಭಕ್ತರು ಎಸೆಯುವ ಹರಕೆ ಕುರಿ ವಶಕ್ಕೆ ಪಡೆಯಲು ಜಿಲ್ಲಾಡಳಿತ ಮುಂದಾಗಿದೆ. ಹಾಗಾದ್ರೆ ಅದ್ಯಾವುದು ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಮೈಲಾರಲಿಂಗೇಶ್ವರನ ಜಾತ್ರೆಗೆ ಬರುತ್ತಿರುವ ಸಹಸ್ರಾರು ಭಕ್ತರು ಭಂಡಾರದ ಒಡೆಯನ ಸನ್ನಿಧಿಯಲ್ಲಿ 7 ಕೋಟಿ 7 ಕೋಟಿಗೂ ಎಂಬ ಜೈಂಕಾರ. ಮೈಲಾರಲಿಂಗೇಶ್ವರನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಮೈಲಾಪುರದಲ್ಲಿ 7 ಚೆಕ್ ಪೋಸ್ಟ್, ಕಾಕಿ ಫುಲ್ ಅಲರ್ಟ್. ಯಾದಗಿರಿ ತಾಲೂಕಿನ ಮೈಲಾಪುರದಲ್ಲಿ ಮಕರ ಸಂಕ್ರಮಣ ಹಬ್ಬದಂದು ಮೈಲಾರಲಿಂಗೇಶ್ವರನ ಜಾತ್ರೆ ಅತಿ ಅದ್ದೂರಿಯಾಗಿ ಜರುಗುತ್ತದೆ. ಬೆಳಗ್ಗೆಯಿಂದಲೇ ಮಲ್ಲಯ್ಯನ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತದೆ. ಮೈಲಾರಲಿಂಗೇಶ್ವರನ ಪಲ್ಲಕ್ಕಿ ಉತ್ಸವ, ಸರಪಳಿ ಹರಿಯುವುದು, ಮಲ್ಲಯ್ಯನ ಕುದುರೆಗೆ ಮಜ್ಜನ ಮಾಡಿಸುವುದು ಸೇರಿ ಹಲವು ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತವೆ. ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ರಾಜ್ಯದ ವಿವಿಧ ಜಿಲ್ಲೆಯ ಭಕ್ತರು ಮಹಾಲಿಂಗೇಶ್ವರನ ಜಾತ್ರೆಗೆ ಬಂದು ದರ್ಶನವನ್ನ ಪಡೆದುಕೊಂಡು ಭಂಡಾರದಲ್ಲಿ ಮಿಂದೇಳುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮೈಲಾಪುರ ಮಲ್ಲಯ್ಯನವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಈ ವರ್ಷವೂ ಮಾಡಲಾಗುತ್ತಿದೆ. ಅದರಂತೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳಿಂದ 400 ಜನ ಸಿಬ್ಬಂದಿಗಳನ್ನು ಹಾಕೊಂಡಿದ್ದೇವೆ. ವೆಟರ್ನರಿ, ಹಾಸ್ಪಿಟಲು, ಫೈರ್ದವರು, ಅದು ಅಲ್ಲದೆ ಪೊಲೀಸ್ ಇಲಾಖೆಯಿಂದ ಸುಮಾರು 1200ರಿಂದ 1500 ಜನ ಸಿಬ್ಬಂದಿಗಳನ್ನು ನೇಮಿಸಲಾಗುತ್ತದೆ ಅಂತ ತಿಳಿಸಿರುತ್ತಾರೆ. ಮೈಲಾರಲಿಂಗೇಶ್ವರನ ಬೆಳ್ಳಿ ಕುದುರೆ ಗಂಗಾ ಸ್ನಾನಕ್ಕೆಂದು ವನಕೇರಿಗೆ ಹೋಗುತ್ತದೆ. ಈ ವೇಳೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡಿರುವಂತಹ ಹರಕೆ ತೀರಿಸಲು ಕುದುರೆ ಮೇಲೆ ಕುರಿ ಎಸೆಯುತ್ತಾರೆ. ಆದರೆ ಪ್ರಾಣಿ ಬಲಿ ನಿಷೇಧ ಹಿನ್ನೆಲೆ ಜಿಲ್ಲಾಡಳಿತ ಮೈಲಾಪುರದ ಸುತ್ತಲೂ 7 ಚೆಕ್ ಪೋಸ್ಟ್, 30 ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಅದೇ ರೀತಿ ದೇವಸ್ಥಾನದ ಸುತ್ತಲೂ ಪೊಲೀಸ್ ಸರ್ಪಗಾವಲು ಇರಲಿದೆ. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮುಂಜಾಗ್ರತಾ ಕ್ರಮವಾಗಿ ಒಟ್ಟು 1100 ಪೊಲೀಸರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಸರಪಳಿ ಹರಿಯುವ ಕಾರ್ಯಕ್ರಮಕ್ಕೆ ಅದಕ್ಕೆ ಬಹಳ ಕ್ರೌಡ್ಸ್ ಬರ್ತಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು
ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಸೊ ಅದೇ ರೀತಿ ಪೊಲೀಸ್ ಬಂದೋಬಸ್ತ್ ಅಂದ್ರೆ ಟೋಟಲ್ 1100 ಜನ ಎಲ್ಲ ಸಿವಿಲ್ ಹಾಗೂ ಸಶಸ್ತ್ರ ಮೀಸಲು ಪಡೆಗಳೆಲ್ಲ ಸೇರಿ 1100 ಜನದ್ದು ಒಂದು ಬಂದೋಬಸ್ತ್ ಮಾಡ್ಕೊಂಡಿದೀವಿ. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದ್ದು ಇಡೀ ಜಿಲ್ಲಾಡಳಿತವೇ ಮೈಲಾಪುರದಲ್ಲಿ ಠಿಕಾಣಿ ಹೂಡಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ.